ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನು ಅಂತಂದರೆ ನಿಮ್ಮ ಕ್ವಶನ್ಸ್ಗೆ ನನ್ನ ಆನ್ಸರು. ಕಮೆಂಟಲ್ಲಿ ನಾನು ನಿಮಗೆ ರೆಸ್ಪಾನ್ಸ್ ಮಾಡಿದ್ರು ಕೂಡ ರಿಪೀಟೆಡ್ ಅದೇ ಕ್ವಶನ್ನು. ಏನಂತಂದರೆ, ನೀವು ಭೂಮಿ ಅಕ್ಕ ಮಾತಾಡ್ತಾ ಇಲ್ವಾ, ಯಾಕೆ ನೀವು ಭೂಮಿ ಅಕ್ಕ ಮೀಟ್ ಮಾಡ್ತಾ ಇಲ್ಲ, ಆಮೇಲೆ ನೀವು ಯಾಕೆ ಭೂಮಿ ಅಕ್ಕನ ವಿಡಿಯೋನ ಕಾಪಿ ಮಾಡ್ತಾ ಇದ್ದೀರಾ, ಭೂಮಿ ಸಿಸ್ ಅವರು ಕಾಪಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದೀರಲ್ಲ, ಅದು ಯಾರು, ನಿಮಗೆ ಗೊತ್ತಾ, ನೀವೇನಾ ಅಂತೆಲ್ಲ ಕೇಳ್ತಾ ಇದ್ದೀರಾ. ಏನಂತಂದರೆ, ಭೂಮಿ ಅಕ್ಕ ನಾನು ತುಂಬ ಚೆನ್ನಾಗೇ ಇದ್ದೀವಿ. ಬಟ್ ಏನಂದರೆ ಮೀಟ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ನಿಮಗೆ ಗೊತ್ತು ಭೂಮಿ ಅಕ್ಕ ಎಷ್ಟು ಬ್ಯುಸಿ ಅಂತ. ಅವ್ರ ಶೂಟ್ಸು, ಪ್ರಮೋಷನ್ಸು ಅಂತ ಫುಲ್ ಬ್ಯುಸಿ. ಅದರಲ್ಲೂ ಎವ್ರಿ ಡೇ ಅಕ್ಕ ವೀಡಿಯೋ ಮಾಡ್ತಾರೆ, ವೀಡಿಯೋ ಮಾಡಿ ಎಡಿಟ್ ಮಾಡಿ. ಅದಲ್ಲದೆ ಅವ್ರ ಮನೆಗೆ ನಯನಕ್ಕ ಅವರೆಲ್ಲ ಬಂದಿದ್ದಾರೆ. ಅವ್ರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಬೇಕು. ಅದ್ರ ಮಧ್ಯಗಳಲ್ಲಿ ಅವ್ರದ್ದೇನು ಶೂಟ್ಸ್ ಎಲ್ಲ ಐತೆ ಅದನ್ನೆಲ್ಲನೂ ಕೂಡ ನೋಡ್ಕೋಬೇಕು. ಸೊ ಹಾಗಾಗಿ ಅಕ್ಕ ಸ್ವಲ್ಪ ಬ್ಯುಸಿ ಅಂತ. ನಿಮ್ಗೆ ಸ್ವಲ್ಪ ಏನು ಪೂರ್ತಿನೇ ಬ್ಯುಸಿ ಅಕ್ಕ, ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದ್ರೂ ಕೂಡ ಮೀಟ್ ಮಾಡಲ್ವಾ, ಯಾಕೆ ಮೀಟ್ ಮಾಡಿಲ್ಲ ಅಂತ ಕೇಳ್ತಾನೆ ಇದ್ದೀರಾ ನೀವು. ಮೀಟ್ ಮಾಡ್ತೀವಿ, ಆದರೆ ಸ್ವಲ್ಪ ವೆಯ್ಟ್ ಮಾಡಬೇಕಷ್ಟೇ. ಅಕ್ಕನೂ ಕೂಡ ಫ್ರೀ ಆಗಬೇಕು. ಆ್ಯಂಡ್ ನಾನು ಮನೆ ಕೆಲಸ ಈಗ ತಾನೇ ಶಿಫ್ಟಿಂಗ್ ಮಾಡಿದ್ದೀನಿ, ಮನೇನ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ. ನಿಮಗೇ ತುಂಬ ಚೆನ್ನಾಗಿ ಗೊತ್ತು ಎಷ್ಟು ನಾನು ಬ್ಯುಸಿ ಇದ್ದೀನಿ ಅಂತ. ಸೊ ಹಾಗಾಗಿ ಮೀಟ್ ಮಾಡಿಲ್ಲ ಅಷ್ಟೇ. ಆದರೆ ನಾವು ತುಂಬ ಚೆನ್ನಾಗೇ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ಮೊದಲಷ್ಟು ಕಾಲಲ್ಲಿ ಮಾತಾಡೋಕ್ಕಾಗ್ತಿಲ್ಲ, ಯಾಕಂದರೆ ಅಕ್ಕ ಬ್ಯುಸಿ, ನಾನು ಬ್ಯುಸಿ. ಹಾಗಾಗಿ ಆದರೆ ನಾವು ಚೆನ್ನಾಗೇ ಇದ್ದೀವಿ. ಆ ಥರ ನಮ್ಮ ಮಧ್ಯೆ ಜಗಳ ಏನು, ಮನಸ್ತಾಪ ಏನೂ ಆಗಿಲ್ಲ. ನಾವು ಚೆನ್ನಾಗೇ ಇದ್ದೀವಿ, ಚೆನ್ನಾಗೇ ಮಾತಾಡ್ತಾ ಇದ್ದೀವಿ. ತುಂಬ ರಿಪೀಟೆಡ್ ಕ್ವಶನ್ ಇದು. ಸೊ ಹಾಗಾಗಿ ನಾನು ವಿಡಿಯೋದಲ್ಲಿ ಆನ್ಸರ್ ಮಾಡ್ತಾಯಿದ್ದೀನಿ. ಇಲ್ಲ ಅಂದಿದ್ರೆ ನಾನು ಆನ್ಸರ್ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಇನ್ನೊಂದು, ಅಕ್ಕನ ವಿಡಿಯೋ ಕಾಪಿ ಮಾಡ್ತಾರೆ ನೀವೇ ಅಂತಲೂ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಿ. ನಿಮ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಏನು ಅಂತ. ನಾನು ಯೂಟ್ಯೂಬ್ ಓಪನ್ ಮಾಡಿರೋದೇ ಅಕ್ಕನ ನೋಡೇ ನಾನು ಯೂಟ್ಯೂಬ್ ಓಪನ್ ಮಾಡಿರೋದು. ಕಾಪಿ ಮಾಡೋದು ಒಂದು ರೀತಿಲಿ ತಪ್ಪೇನಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದು, ಅಕ್ಕನ ವ್ಲಾಗಿಗೂ ನನ್ನ ವ್ಲಾಗಿಗೂ ತುಂಬ ಡಿಫ್ರೆನ್ಸ್ ಇದೆ. ಏನಂತಂದರೆ, ಅಕ್ಕ ಅಂದರೆ ಯಾವಾಗಲೂ ಔಟ್ಸೈಡ್ ಹೋಗ್ತಾ ಇರ್ತಾರೆ, ಔಟ್ಸೈಡ್ಸಲ್ಲಿ ವೀಡಿಯೋಸ್ಗಳು ಮಾಡ್ತಾಯಿರ್ತಾರೆ, ಶೂಟ್ಗೆ ಹೋಗ್ತಾ ಇರ್ತಾರೆ, ಪ್ರಮೋಷನ್ ಮಾಡ್ತಾಯಿರ್ತಾರೆ. ಆ ಥರ ವ್ಲಾಗ್ಗಳು ಅಕ್ಕೊಂದು. ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಹೋಗ್ತಾ ಇರ್ತಾರೆ, ಊರ ಸೈಡೆಲ್ಲ ಹೋಗ್ತಿರ್ತಾರೆ, ಆ ಥರ ವ್ಲಾಗು. ಬಟ್ ನಂದು ಯಾವ ಥರ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಮನೇಲೇ ಇರ್ತೀನಿ, ಯಾವಾಗಲೂ ಮನೆಯದೇ ವ್ಲಾಗು. ನಾನು ಎಲ್ಲೂ ಔಟ್ಸೈಡ್ ಜಾಸ್ತಿ ಹೋಗಲ್ಲ, ನಿಮಗೆ ಗೊತ್ತು. ಮನೇಲೇ ಕುತ್ಕೊಂಡು ಜಾಸ್ತಿ ವ್ಲಾಗ್ ಮಾಡೋದು. ಅದು ಹೆಂಗೆ ಅಕ್ಕನ ನಾನು ಕಾಪಿ ಮಾಡ್ತೀನಿ ಅಂತ ನೀವು ಹೇಳ್ತಾ ಇದ್ದೀರೋ ನನಗಂತೂ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಏನೋ ಹೇಳಿ, ನೀವು ತುಂಬ ದೊಡ್ಡವರಲ್ವಾ, ನಾವೇನು ಮಾತಾಡೋಕ್ಕಾಗುತ್ತೆ ಅಲ್ವಾ, ಏನೋ ಹೇಳಿ. ಇದ್ರ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ರಿಪ್ಲೈ ಕೊಡ್ತಾ ಇದ್ದೀನಿ ಅಷ್ಟೇ. ನಾನು ನಿಮ್ಮ ಕಮೆಂಟ್ನ ನಾನು ಅಲ್ಲಿ ರಿಪ್ಲೈ ಕೊಡಲಿಲ್ಲ, ನಾನು ಜಸ್ಟ್ ರಿಮೂವ್ ಮಾಡಿಬಿಟ್ಟೆ. ನನಗೆ ನಿಮ್ಮ ಕಮೆಂಟ್ನ ಯಾರೋ ನನ್ನ ಸಬ್ಸ್ಕ್ರೈಬರ್ ನೋಡಿ ನನಗೆ ಕಮೆಂಟ್ ಮಾಡಿದ್ರಲ್ವ, ಸೊ ಹಾಗಾಗಿ ನಿಮಗೆ ರಿಪ್ಲೈ ಕೊಡೋಂಗಾಯಿತು. ಏನೋ ದೊಡ್ಡವರು ನಿಮ್ಗೆ ತಿಳಿದಂಗೆ ಮಾತಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದು, ಯೂಟ್ಯೂಬಲ್ಲಿ ಅಮೌಂಟ್ ಬಂತಾ ನಿಮಗೆ, ಯೂಟ್ಯೂಬ್ ಪೇಮೆಂಟ್ ಆಯಿತಾ ಅಂತ ಕೇಳ್ತಾ ಇದ್ದೀರಾ. ಯೂಟ್ಯೂಬ್ನ ಓಪನ್ ಮಾಡಿದ ತಕ್ಷಣ ಅಮೌಂಟ್ ಬರೋದಿಲ್ಲ. ಅದರದ್ದೇ ಆದಂಥ ಒಂದಿಷ್ಟು ಪ್ರೊಸೀಜರ್ ಇದೆ, ಅದನ್ನೆಲ್ಲನೂ ನಾವು ಫಾಲೋ ಮಾಡಬೇಕಾಗುತ್ತೆ. ಏನು ಪ್ರೊಸೀಜರ್ ಅಂದರೆ, ಮೊದಲನೇ ಸ್ಟೆಪ್ಪಲ್ಲಿ 3000 ವಾಚ್ ಅವರ್ಸು, 500 ಸಬ್ಸ್ಕ್ರೈಬರ್ಸ್ ಆಗಬೇಕು. ನನಗೆ ಸಬ್ಸ್ಕ್ರೈಬರ್ಸ್ ಏನೋ ಕಂಪ್ಲೀಟ್ ಆಗಿದೆ, ಬಟ್ ವಾಚ್ ಅವರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, 2.5 ಅಷ್ಟೇ ಆಗಿರೋದು. ಬಟ್ ಎರಡನೇ ಸ್ಟೆಪ್ಪಲ್ಲಿ ಇನ್ನೊಂದು 1000 ಆ್ಯಡ್ ಆಗುತ್ತೆ ವಾಚ್ ಅವರ್ಸು. ಸೊ ಟೋಟಲ್ ವಾಚ್ ಅವರ್ಸ್ ಬಂದು 4000 ಆಗಬೇಕು. ನಾನು ಯೂಟ್ಯೂಬ್ ಓಪನ್ ಮಾಡಿ ಜಸ್ಟು 2 ಮಂತ್ ಆಗಿದೆ ಅಷ್ಟೇ. ನಂದು 2500 ವಾಚ್ ಅವರ್ಸ್ ಆಗಿದೆ. ಇನ್ನೂ ವಾಚ್ ಅವರ್ಸ್ ಆಗಬೇಕು ನನಗಿನ್ನೂ 1500. ಅದಾದಮೇಲೆ ನನ್ನ ಚಾನಲ್ ಹೇಗೆ ಮೂವ್ ಆಗ್ತಿದೆ ಅಂತ ಯೂಟ್ಯೂಬ್ ಅವರೆಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅವ್ರಿಗೆ ನಾನು ಓಕೆ ಅನಿಸಿದ್ರೆ ಮಾತ್ರ ಮಾನಿಟೈಸೇಷನ್ ಆನ್ ಮಾಡೋದು. ಮಾನಿಟೈಸೇಷನ್ ಆನ್ ಮಾಡಿದ್ರೆ ಮಾತ್ರ ಅಮೌಂಟ್ ಬರೋದು. ಸುಮ್ಮನೆ ಯೂಟ್ಯೂಬ್ ಮಾಡಿದ ತಕ್ಷಣ ಅಮೌಂಟ್ ಎಲ್ರಿಗೂ ಬರೋಲ್ಲ. ಅದರದ್ದೇ ಆದಂಥ ಪ್ರೊಸೀಜರ್ನ ನಾವು ಫಾಲೋ ಮಾಡಿದ್ರೆ ಮಾತ್ರ ಬರೋದು. ಆ್ಯಂಡ್ ನಿಮ್ಮ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಏನಂತಂದರೆ, ಇವತ್ತು ನಾನು ಎದ್ದಿದ್ದು ತುಂಬ ಲೇಟು. ಎಷ್ಟು 11 ಗಂಟೆಗೋ 10:30ಗೋ ಏನೇ ಎದ್ದಿದ್ದೀನಿ. ಯಾಕಂತಂದರೆ ನಂಗೆ ನೈಟ್ ಹುಷಾರಿರ್ಲಿಲ್ವಲ್ಲ. ಸೊ ಹಾಗಾಗಿ ನಂಗೆ ಹೆವಿ ನಿದ್ದೆ ಬಂದುಬಿಟ್ಟೈತೆ, ಸಿಕ್ಕಾಪಟ್ಟೆ ತಲೆನೋಯ್ತಿತ್ತಲ್ವ. ಸೊ ಹಾಗಾಗಿ ಹೆವಿ ನಿದ್ದೆ ಬಂದುಬಿಟ್ಟೈತೆ. ನಾನು ಎದ್ದಿದ್ದೇ ಲೇಟು. ಇವತ್ತು ಟಿಫನ್ ಕೂಡ ನಾನು ಏನೂ ಮಾಡಿಲ್ಲ, ಇವಾಗ ಏನಾದರೂ ಮಾಡಬೇಕು. ಎಲ್ಲ ಕೆಲಸನೂ ಮುಗಿಸಿ ನಾನು ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ಇದ್ದೀನಿ. ಇನ್ನೂ ಟಿಫನ್ ಏನೂ ನಾನು ತಿಂದಿಲ್ಲ. ಸೊ ಇವಾಗ ಟಿಫನ್ ಏನಾದರೂ ಮಾಡ್ಕೊಂಡು ತಿನ್ನಬೇಕು. ಆ್ಯಂಡ್ ಇವತ್ತು ಸಂಜು ಅವ್ರ ಫ್ರೆಂಡ್ಸ್ ಬರ್ತಾಯಿದ್ದಾರೆ. ಅಂದರೆ ಅವ್ರದ್ದೇನೋ ಕೆಲಸ ಇದೆ, ಏನೋ ಕೆಲಸದ ಬಗ್ಗೆ ಮಾತಾಡೋಕ್ಕೆ ಸಂಜು ಫ್ರೆಂಡ್ಸ್ ಬರ್ತಾಯಿದ್ದಾರೆ. ಅಂದರೆ ಅವ್ರನ್ನೆಲ್ಲ ನಾನು ವೀಡಿಯೋದಲ್ಲೆಲ್ಲ ಏನು ತೋರಿಸಲ್ಲ, ಬಟ್ ಅವ್ರು ಬರ್ತಾರಲ್ವಾ. ಸೊ ಅಡುಗೆ ಮಾಡೋದಕ್ಕೆ ಒಂದಷ್ಟು ಏನೂ ಇಲ್ಲ, ತರಕಾರಿ ಎಲ್ಲ ತರಬೇಕು. ಇಲ್ಲಿ ಏನು ಅಂತಂದರೆ ಬೆಂಗಳೂರು ಥರ ಅಲ್ಲ. ಬೆಂಗಳೂರಲ್ಲಿ ಹೆಂಗೆ ಅಂತಂದರೆ ನಾನು ಮೆಟ್ಲಿಲ್ದು ಹೋದ್ರೇ ಎಲ್ಲ ಸಿಗ್ತಿತ್ತು ತರಕಾರಿ ಎಲ್ಲ. ಸೊ ಹಾಗಾಗಿ
ಇವಾಗ ನಾನು ಸಂಜೆನೇ ಕಾಯ್ಕೋತಾ ಇರಲಿಲ್ಲ, ನನ್ನ ಪಡೆಗೆ ನಾನು ಹೋಗಿ ನಾನು ತೊಗೊಬರ್ತಾಯಿದ್ದೆ. ಬಟ್ ಇಲ್ಲೇನಂತಂದರೆ ಸ್ವಲ್ಪ ಮುಂದೆ ಹೋಗ್ಬೇಕು. ಅದೇ ನಾನು ಕೇಕ್ ತರಕ್ಕೆ ಹೋಗಿದ್ನಲ್ಲ ಅಲ್ಲಿಗೆ ಹೋಗಬೇಕು. ಅಲ್ಲಿಗೆಲ್ಲ ನನ್ನ ಕೈಲಿ ಹೋಗೋಕ್ಕಾಗಲ್ಲ ಗೈಸ್, ಸೀರಿಯಸ್ಲಿ ಒಬ್ಬೊಬ್ಬಳೇ ನಡ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ. ಒಂಥರ ನನಗೆ ಒಬ್ಬೊಬ್ಬಳು ಎಲ್ಲ ಕಡೆನೂ ಒಬ್ಬೊಬ್ಬಳು ಹೋಗೋಕ್ಕೆ ನನಗೆ ಬೇಜಾರು. ಸೊ ಹಾಗಾಗಿ ನಾನು ಹೋಗಲ್ಲ. ಹೆಂಗಿದ್ರು ಸಂಜು ಬೇಗನೆ ಬರ್ತಾನಲ್ಲ, ಸೊ ಅವನಿಬ್ರು ಜೊತೇಲಿ ಹೋಗಿ ತಗೊಬರೋಣ ಅಂತ. ಇವತ್ತು ಮಿಸ್ ಮಾಡಿದ್ರೆ ತರಲೇಬೇಕು, ಯಾಕಂತಂದರೆ ತರಕಾರಿ ಏನೂ ಇಲ್ಲ. ಸೊ ಅಡುಗೆ ಮಾಡಬೇಕು, ಅವ್ರು ಬರ್ತಾರಲ್ವ. ಸೊ ನಾನ್ ವೆಜ್ ಏನಾದರೂ ಮಾಡಬೇಕು. ನಾನೇನು ಮಾಡೋಲ್ಲ, ಇದು ಸಂಜುನೇ ಮಾಡೋದು. ಮಾಡಿದ್ರೆ ಗ್ರೇವಿ ಒಂದು ನಾನು ಮಾಡ್ತೀನಿ ಅಷ್ಟೇ, ಬಿರಿಯಾನಿ ಸಂಜುನೇ ಮಾಡ್ತಾನೆ. ನೋಡೋಣ ಇವತ್ತು ಯಾವ ಥರ ಬಿರಿಯಾನಿ ಮಾಡ್ತಾನೆ ಏನು ಅಂತ. ಅವ್ರನ್ನೇನು ನಾನು ವೀಡಿಯೋದಲ್ಲಿ ತೋರಿಸಲ್ಲ, ನಂಗೆ ಅದೇನೋ ಅದೆಲ್ಲ ಇಷ್ಟ ಆಗಲ್ಲ ವೀಡಿಯೋದಲ್ಲೆಲ್ಲ ತೋರ್ಸೋಕ್ಕೆ. ನೋಡೋಣ. ಇವತ್ತೇನಾದರೂ ಮಳೆ ಬಂತು ನೆನ್ನೆ ಥರನೇ ಅಂತಂದರೆ ಸೀರಿಯಸ್ಲಿ ಹೋಗೋದಕ್ಕಾಗಲ್ಲ. ಮಳೆ ಬರಲಿಲ್ಲ ಅಂದರೆ ಹೋಗ್ಬೋದು ಅಷ್ಟೇ. ಇವಾಗ ನಾನು ಟಿಫನ್ ಕೂಡ ಏನೂ ತಿಂದಿಲ್ಲಲ್ಲ, ಸೊ ಇವಾಗ ಏನಾದರೂ ಮಾಡಬೇಕು. ನೋಡೋಣ ಏನು ಮಾಡ್ತೀನಿ ಅಂತ ನೋಡ್ತೀನಿ, ಮಾಡಿದ್ಮೇಲೆ ತೋರಿಸ್ತೀನಿ. ಗೈಸ್, ನಾನು ಟಿಫನು ಊಟ ಎರಡು ಒಟ್ಟಿಗೆ ಮಾಡಿದ್ನಲ್ಲ, ತಿನ್ಕೊಂಡು ಚೆನ್ನಾಗಿ ನಿದ್ದೆ ಬಂತು ಅಂತ ಮಲ್ಕೊಬಿಟ್ಟಿದ್ದೆ. ಸೊ ನಾನು ಚೆನ್ನಾಗಿ ನಿದ್ದೆ ಮಾಡಿ ಮಲ್ಕೊಂಡು ಇವಾಗ ಎದ್ದಿದ್ದೀನಿ. ಅಂದರೆ ಇವಾಗ ಅಡುಗೆ ಏನಾದರೂ ಮಾಡಬೇಕು, ಗೊತ್ತಿಲ್ಲ ಏನು ಮಾಡಲಿ ಅಂತ ಗೊತ್ತಿಲ್ಲ. ಆದರೆ ಒಂದು ಸಲ ಸಂಜು ಕಾಲ್ ಮಾಡಿದಾಗ ನಾನ್ ವೆಜ್ ಮಾಡೋಣ ಅಂತ ಹೇಳಿದರು. ನಾನ್ ವೆಜ್ ಆದರೆ ಅವರೇನೋ ಮಾಡ್ತಾರೆ, ನಂಗೆ ಅದ್ರದ್ದಾದರೆ ತಲೆನೋವಿಲ್ಲ. ಬಟ್ ವೆಜ್ ಆದರೆ ನಾನೇ ಮಾಡಬೇಕು, ಏನು ಮಾಡೋದು ಅಂತ ಗೊತ್ತಿಲ್ಲ. ಗೈಸ್, ಇವಾಗ ಟೈಮ್ ಬಂದು 6:30. ಇನ್ನೇನು ಸಂಜುನೇ ಬರ್ತಾನೆ. ನೋಡೋದ ಹೊರಗಡೆ ಹೋಗ್ಬೇಕು. ನನಗಂತೂ ಏನಾದರೂ ತಿನ್ನಬೇಕು ಅನ್ನಿಸ್ತೈತೆ. ನನಗೆ ಮಲ್ಕೊಂಡು ಮಂದಾಗ್ಬಿಟ್ಟಿದ್ದೀನಿ ಒಳ್ಳೆ. ಇವಾಗ ಇನ್ನೇನು ಸಂಜು ಬರ್ತಾನೆ, ಇನ್ನೇನು ಬರೋ ಟೈಮ್ ಆಯಿತು. ಬರ್ತಿದ್ದಂಗೆ ಝುಯ್ ಅಂತ ಹೊರಡೋದೆ. ಬಂದಮೇಲೆ ತೋರಿಸ್ತೀನಿ, ಹೊರಡ್ಬೇಕಾದ್ರೆ ಸಿಗ್ತೀನಿ. ಇನ್ನೇನು ಸಂಜು ಬರ್ತಾ ಇದ್ದಾನಂತೆ ಆನ್ ದ ವೇ. ಸೊ ಹಾಗಾಗಿ ನಾನು ರೆಡಿಯಾಗಿದ್ದೀನಿ. ಸಿಕ್ಕಾಪಟ್ಟೆ ಚಳಿ ಇದೆ, ಈಚೆ ಸಣ್ಣ ಮಳೆ ಹನಿ ಆಗ್ತಾಯಿದೆ. ಸೊ ಹಾಗಾಗಿ ಫುಲ್ ಕವರ್ ಮಾಡ್ಕೊಬಿಟ್ಟಿದ್ದೀನಿ. ಹ್ಯಾಟ್ ಹಾಕ್ಕೊಬಿಡ್ತೀನಿ, ಹೋಗ್ಬೇಕಾದ್ರೆ ಸರಿ ಹೋಗ್ಬಿಡುತ್ತೆ. ಇಲ್ಲಾಂದರೆ ಶಾಲ್ ಎತ್ಕೊಬಿಡ್ತೀನಿ, ಯಾಕಂದರೆ ಸಿಕ್ಕಾಪಟ್ಟೆ ಗಾಡಿಯಲ್ಲಂತೂ ಹೋಗೋದಕ್ಕೆ ಆಗೋಲ್ಲ. ಸೊ ಹಾಗಾಗಿ ಐ ಥಿಂಕ್ ಬಂದ ಅನಿಸುತ್ತೆ, ಗಾಡಿ ಸೌಂಡ್ ಬರ್ತು, ನೋಡಬೇಕು. ಬಂದರೆ ಬೆಲ್ ಮಾಡ್ತಾನೆ ಗೈಸ್, ಗೊತ್ತಾಗುತ್ತೆ. ಗೈಸ್, ನಾನು ಏನು ಮಾಡ್ತೀನಿ ಅಂದರೆ ನಾರ್ಮಲ್ ಟೈಮಲ್ಲಿ ಬೆಲ್ನ ಆಫ್ ಮಾಡಿಬಿಟ್ಟಿರ್ತೀನಿ. ಸಂಜೆ ಬರೋ ಟೈಮಲ್ಲಿ ಮಾತ್ರ ಬೆಲ್ನ ಆನ್ ಮಾಡಿರ್ತೀನಿ. ಯಾಕಂತಂದರೆ ನಮ್ಮ ಮನೆಗೆ ಯಾರೂ ಬರಲ್ಲ, ಅಂದರೆ ಯಾರೇ ಬಂದ್ರೂ ಕಾಲ್ ಮಾಡಿನೇ ಬರ್ತಾರೆ. ಸೊ ಹಾಗಾಗಿ ಇವಾಗ ಅವ್ನು ಬರ್ತಿದ್ದಂಗೆ ಹೋಗ್ಬಿಟ್ಟು ಏನೇನು ತೊಗೊಳ್ಬೇಕೆಲ್ಲ ಲೀಸ್ಟ್ ಮಾಡಿ ಮಡಗಿದ್ದೀನಿ, ಎಲ್ಲ ತೊಗೊಬಂದ್ಬಿಡೋದೇನೆ. ಸೊ ಹೊರಡಬೇಕಾದ್ರೆ ಸಿಗ್ತೀನಿ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾನು ಸ್ವಲ್ಪ ರೇಷನ್ಸ್ನ ತೊಗೋಬೇಕಿತ್ತು ಅಂತ RMCಗೆ ಹೋದೆ. ಯಾಕಂದರೆ ನಮ್ಗೆ RMCನೇ ಹತ್ರ, RMCಲಿ ಕಮ್ಮಿ ಪ್ರೈಸ್ ಇರುತ್ತಲ್ವ ಅಂತ RMCಗೆ ಹೋದೋ. ರೇಷನ್ಸ್ ಏನು ಜಾಸ್ತಿ ತೊಗೋಬೇಕಾಗಿರಲಿಲ್ಲ, ಸ್ವಲ್ಪನೇ. ಅಂದರೆ ಮೊದಲೇ ನಾನು ಡಿಮಾರ್ಟಲ್ಲಿ ತಂದಿದ್ದೆ, ಹಾಗಾಗಿ ಸ್ವಲ್ಪ ಬೇಕಾಗಿತ್ತು ಅಷ್ಟೇ. ಯಾವುದ್ಯಾವುದು ಬೇಕಾಗಿತ್ತು ಅದನ್ನು ಲೀಸ್ಟ್ ಮಾಡಿದ್ನಲ್ಲ, ಸ್ವಲ್ಪ ತೊಗೊಂಡು ಹಂಗೆ ನಾನು ತರಕಾರಿ ಎಲ್ಲ ತೊಗೊಂಡು, ಅಂದರೆ ತರಕಾರಿ ಇವಾಗ ಯಾವ್ದು ಬೇಕು ಅದನ್ನಷ್ಟೇ ತೊಗೊಂಡು. ಯಾಕಂದರೆ ಸಿಕ್ಕಾಪಟ್ಟೆ ರೈಟ್ ಹೇಳಿದ್ರು ಇವರು. ಸೊ ಹಾಗಾಗಿ ಎಷ್ಟು ಬೇಕು ಅಷ್ಟನ್ನು ತೊಗೊಂಡು, ಇಲ್ಲಿ ನಾನು ಮೊಟ್ಟೆ ಮರ್ತುಬಿಟ್ಟಿದ್ದೆ, ಮೊಟ್ಟೆ ತೊಗೊಂಡೇ ಇರಲಿಲ್ಲ. ಹಾಗಾಗಿ ಮೊಟ್ಟೆ ತೊಗೊಳ್ಳೋಣ ಅಂತ ಬಂದೆ. ಮೊಟ್ಟೆ ತೊಗೊಂಡು ನಾವು ಮನೆಗೆ ಹೋಗಿ ಎಲ್ಲ ಪ್ರಿಪ್ರೇಷನ್ ಮಾಡಿ, ಅವಾಗ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ನಾವೇನು ಅಂದರೆ ಬಿರಿಯಾನಿ ಮತ್ತು ಕಬಾಬ್ ಮಾಡ್ತಾಯಿದ್ದೀವಿ, ಗ್ರೇವಿ ಮಾಡಲಿಲ್ಲ. ಯಾಕಂದರೆ ಗ್ರೇವಿದೊಂದು ಪೌಡರ್ ನಾನು ಯಾವಾಗಲೂ ತೋರಿಸ್ತೀನಲ್ಲ ನಿಮಗೆ, ಅದು ಚಿಕನ್ ಪೌಡರ್ ಸಿಗಲಿಲ್ಲ. ಸೊ ಹಾಗಾಗಿ ಕಬಾಬ್ ಮಾಡ್ತಾಯಿದ್ದೀವಿ, ಗ್ರೇವಿ ಏನೂ ಮಾಡಲಿಲ್ಲ. ನಾನು ಮಾಡ್ತಿಲ್ಲ ಅಡುಗೆನ, ಸಂಜುನೇ ಮಾಡ್ತಾ ಇರೋದು. ಗೈಸ್, ನಾವು RMCಗೆ ಹೋಗಿ ಮತ್ತು ತರಕಾರಿ ಎಲ್ಲ ತೊಗೊಂಡು ಸ್ವಲ್ಪ ರೇಷನ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ನಾನು ಯಾವುದೇ ರೀತಿಯಾದಂಥ ವೀಡಿಯೋಸ್ಗಳೇನು ಮಾಡಲಿಲ್ಲ, ಯಾಕಂದರೆ ಅಡುಗೆ ಮಾಡ್ತಾಯಿದ್ದು ನಾನು ಸಂಜು. ಸೊ ಹಾಗಾಗಿ ಅವ್ರ ಫ್ರೆಂಡ್ಸು ಕೂಡ ಬಂದಿದ್ದಾರೆ, ಬಟ್ ಇಲ್ಲೇ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ. ಕಬಾಬು ಮತ್ತು ಬಿರಿಯಾನಿ ಮಾಡಿದ್ದೀವಿ. ಗೈಸ್, ಇಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಒಂದು ಅಂಗಡಿ ಐತೆ. ಎಷ್ಟು ರೇಟ್ ಹೇಳ್ತಾರೆ ಗೊತ್ತಾ ಗೈಸ್, ತರಕಾರಿಗೆ ಸಿಕ್ಕಾಪಟ್ಟೆ ರೇಟು. ಅಯ್ಯಪ್ಪ, ಅದಕ್ಕೆ ನಾನು ತರಕಾರಿ ಜಾಸ್ತಿ ಏನೂ ತೊಗೊಳ್ಳಿಲ್ಲ. ಇವಾಗ ನನಗೆ ಎಷ್ಟು ಬೇಕು ಅಷ್ಟೇ ತೊಗೊಬಂದಿದ್ದೀನಿ. ಆಮೇಲೆ ಮಾರ್ಕೆಟ್ಗೆ ಹೋಗ್ತಂದ್ರಾಯ್ತು, ನಾಳೆ ಹೆಂಗಿದ್ರು ಸಂಡೇ ಅಲ್ವಾ ಅಂತ. ಬಿರಿಯಾನಿ ಮತ್ತು ಕಬಾಬ್ ಮಾಡಿರೋದ್ರಿಂದ ನೋಡಿ ಎಷ್ಟೊಂದು ಪಾತ್ರೆ ಐತೆ, ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಈಚೆ ಬಂದ್ಬಿಟ್ಟೈತೆ. ಬಿರಿಯಾನಿ ಮಾಡಿದ್ದಾನೆ ಸಂಜು, ಇವತ್ತು ಜಾಸ್ತಿ ಮಾಡೋನೆ. ಪಾತ್ರೆನೇ ತುಂಬೋಗಷ್ಟು ತೋರಿಸ್ತೀನಿ ರೀ. ನೋಡಿ, ಅದು ಹೊಗೆ ಬರ್ತೈತಲ್ಲ, ಆಗಾಗ ಕಾಣಿಸ್ತಿಲ್ಲ. ಆ್ಯಂಡ್ ಇನ್ನೊಂದು ಸರಿಯಾಗಿ ಮಿಕ್ಸ್ ಮಾಡಬೇಕು. ಸಂಜೆನೇ ಒಂದು ಮಿಕ್ಸ್ ಮಾಡಬೇಕು. ಕೆಳಗಡೆ ಎಲ್ಲ ಮಸಾಲೆ ಇರುತ್ತೆ, ನಾನಂತೂ ಮಿಕ್ಸ್ ಮಾಡಲ್ಲ ಗೈಸ್, ನನ್ನ ಕೆಲ ಆಗಲ್ಲ. ಅವನೇ ಬಂದು ಮಿಕ್ಸ್ ಮಾಡ್ತಾನೆ. ಆದರೆ ವಿಡಿಯೋ ಮಾಡ್ಕೊಂಡಿರ್ತೀನಿ, ಅಂದರೆ ಅವರೆಲ್ಲ ಇರ್ತಾರಲ್ಲ, ನನಗೊಂಥರ. ಮೊಟ್ಟೆ ಇವಾಗ ಎಡ್ದು ಮಡಗಿದ್ದೀನಿ. ಕಬಾಬ್ ಆಲ್ರೆಡಿ ತಿನ್ಕೊಬಿಟ್ಟಿದ್ದೀವಿ, ಅದು ವಿಡಿಯೋ ಇದೆ, ಅದನ್ನು ಆ್ಯಡ್ ಮಾಡ್ತೀನಿ. ಗೈಸ್, ನೋಡಿದ್ರಲ್ಲ, ಇಷ್ಟೇ ಇವತ್ತಿನ ಡಿನ್ನರು.
ಸಂಜು ಫ್ರೆಂಡ್ಸ್ ಹೊರಗಡೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಸೊ ಹಾಗಾಗಿ ನನಗೆ ಅವ್ರು ಬಂದಾಗ ಅವ್ರಿಗೆ ಊಟ ಕೊಡೋದು ಅದೇ ಆಗುತ್ತೆ. ಸೊ ವಿಡಿಯೋ ಎಲ್ಲ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ವಿಡಿಯೋನ ಇವಾಗಲೇ ಎಂಡ್ ಮಾಡಿಬಿಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.